ಇಂಡಿಯಾ ತನ್ನ ಜರ್ನಿಯನ್ನ ಒಂದು ಗೆಲುವಿನೊಂದಿಗೆ ಶುರು ಮಾಡ್ಕೊಂಡಿದ್ದಾರೆ. ಐರ್ಲೆಂಡ್ ವಿರುದ್ಧ 8 ವಿಕೆಟ್ಗಳ ಜಯವನ್ನ ಪಡ್ಕೊಂಡಿದ್ದಾರೆ. ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು ಇಂಡಿಯಾ. ನಾವು ಡಿಸ್ಕಸ್ ಮಾಡಿದ ಹಾಗೇನೆ ಪ್ಲೇಯಿಂಗ್ 11 ಇತ್ತು ಅಂಡ್ ಬ್ಯಾಟಿಂಗ್ ಲೈನಪ್ ಕೂಡ ಹಾಗೇನೆ ಇತ್ತು. ಆಲ್ಸೋ ಈ ಪಿಚ್ಚಲ್ಲಿ ಇನ್ನೊಬ್ಬ ಪೇಸರ್ ಬೇಕಾಗುತ್ತೆ. ಸೊ ಅಕ್ಷರ್ ಪಟೇಲ್ನ ಬಿಟ್ಟು ಸಿರಾಜ್ನ ತಗೊಳ್ತಾರ ಅಂತಾನೂ ಡಿಸ್ಕಸ್ ಮಾಡಿದ್ವಿ. ಬಟ್ ಅಲ್ಲಿ ಎಕ್ಸ್ಟ್ರಾ ಪೇಸರ್ನ ತಗೊಂಡ್ರು, ಬಟ್ ಕುಲ್ದೀಪ್ ಯಾದವ್ನ ಬಿಟ್ಟು ತಗೊಂಡ್ರು. ದೊಡ್ಡ ಟೀಮ್ಗಳ ವಿರುದ್ಧ ಕುಲ್ದೀಪ್ ಅಂತ ವೆರೈಟಿ ಬೌಲರ್, ಎಫೆಕ್ಟಿವ್ ಬೌಲರ್ ಬೇಕೇ ಬೇಕು. ಬಟ್ ಅಲ್ಲಿ ಏನು ಡಿಸಿಷನ್ನ ತಗೊಳ್ತಾರೋ ನೋಡಬೇಕಿದೆ. ಇನ್ನು ಜೈಸ್ವಾಲ್ ಹಾಗೆ ಸಂಜು ಸ್ಯಾಮ್ಸನ್ ಅಂತೂ ಇಡೀ ಟೂರ್ನಮೆಂಟ್ ಹೊರಗೇನೆ ಕೂರ್ತಾರೆ ಅಂತ ಅನಿಸ್ತಾ ಇದೆ. ಎನಿವೇಸ್, ಮ್ಯಾಚ್ ಕಡೆಗೆ ಬರೋದಾದ್ರೆ ಐರ್ಲೆಂಡ್ ಬ್ಯಾಟಿಂಗ್ ಮಾಡೋದಕ್ಕೆ ಬಂದ್ರು ಮೊದಲು. ಬಟ್ ಬ್ಯಾಟಿಂಗ್ ಮಾಡೋದಕ್ಕೆ ಬಂದ್ರು ಅನ್ನೋದಕ್ಕಿಂತ ಸ್ಟ್ರಗಲ್ ಮಾಡೋದಕ್ಕೆ ಬಂದ್ರು, ವಾಪಸ್ ಹೋಗೋದಕ್ಕೆ ಬಂದ್ರು ಅಂತ ಹೇಳಬೇಕು. ಸೌತ್ ಆಫ್ರಿಕಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಅಲ್ಲಿ ಹೇಗೆ ಬಿಹೇವ್ ಮಾಡಿತ್ತೋ ಹಾಗೇನೆ ಇತ್ತು ಪಿಚ್. ಅನ್ಇವೆನ್ ಬೌನ್ಸ್, ಆ ಔಟ್ಫೀಲ್ಡ್ ಅಂತೂ ಹೇಳಂಗೆ ಇಲ್ಲ. ಸೊ ಬೌಲರ್ಸ್ಗೆ ಹೆಲ್ಪ್ ಇತ್ತು. ಅದನ್ನು ತುಂಬ ಚೆನ್ನಾಗಿ, ತುಂಬ ಡಿಸಿಪ್ಲಿನ್ಡ್ ಆಗಿ ಯೂಸ್ ಮಾಡ್ಕೊಂಡಿದ್ದು ಇಂಡಿಯನ್ ಬೌಲರ್ಸ್. ಹರ್ಷದೀಪ್ ಸಿಂಗ್ ಮೊದಲಿಂದಾನೇ ನೀಟಾಗಿ ಲೈನ್ ಅಂಡ್ ಲೆಂತ್ನ ಮೇಂಟೈನ್ ಮಾಡ್ಕೊಂಡ್ರು ಅಂಡ್ ಒಂದೇ ಓವರ್ನಲ್ಲಿ 2 ವಿಕೆಟ್ನ ಪಡ್ಕೊಂಡ್ರು. ಸ್ಟರ್ಲಿಂಗ್ ಹಾಗೆ ಬಾಬೆನ್ ಇಬ್ರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಪಾಪ್ಲೇನಲ್ಲೇ ಬಿದ್ದಾಗಿತ್ತು. ಅಂಡ್ ದೆನ್ ಅದು ಕಷ್ಟ ಆಗ್ತಾನೆ ಹೋಯ್ತು ಐರ್ಲೆಂಡ್ಗೆ. ಪಾಪ್ಲೆ ಮುಗಿಯೋ ಅಷ್ಟರಲ್ಲಿ ಬಂದದ್ದು 26 ರನ್ ಮಾತ್ರ, 2 ವಿಕೆಟ್ನ ಕಳ್ಕೊಂಡು. ಇಲ್ಲಿಂದ ಏನಾದರೂ ಪಾರ್ಟ್ನರ್ಶಿಪ್ ಬೆಳೆಯತ್ತಾ ಅನ್ಕೊಂಡ್ರೆ ಅದು ಕೂಡ ಆಗಲಿಲ್ಲ. ಪಾಂಡ್ಯ ಸಖತ್ತಾಗಿ ಬಾಲ್ ಮಾಡಿದ್ದು. ಅವರ ಮೊದಲ ವಿಕೆಟ್ ಮಾತ್ರ ಒಂದು ಬ್ಯೂಟಿಫುಲ್ ಬಾಲ್ ಅದು. ಟೋಟಲ್ ಆಗಿ ಅವರು 3 ವಿಕೆಟ್ನ ಪಡ್ಕೊಂಡ್ರು. ಹರ್ಷದೀಪ್ ಸಿಂಗ್ಗೆ 2, ಬುಮ್ರಾಗೆ 2, ಸಿರಾಜ್ಗೆ 1. ಹರ್ಷದೀಪ್ ಸಿಂಗ್ನ 1 ಓವರ್ ಬಿಟ್ಟರೆ ಇಲ್ಲಿ ಪೇಸಸ್ ತುಂಬ ಡಿಸಿಪ್ಲಿನ್ಡ್ ಆಗಿ ಅದೇ ಲೆಂತ್ಗಳಲ್ಲಿ ಬಾಲ್ ಮಾಡಿದ್ದು. ಸೊ ಅದರಿಂದ ಸ್ಪಿನ್ನರ್ಸ್ಗೆ ಕೊಟ್ಟದ್ದು 2 ಓವರ್ ಮಾತ್ರ. ಅದರಲ್ಲೂ ಅಕ್ಷರ್ ಪಟೇಲ್ 1 ವಿಕೆಟ್ನ ಪಡ್ಕೊಂಡ್ರು. ಆ ಕ್ಯಾಚ್ ಕೂಡ ಚೆನ್ನಾಗಿತ್ತು, ಚೆನ್ನಾಗಿ ಜಡ್ಜ್ ಮಾಡಿ ಹಿಡಿದ್ರು. ಸೊ ಮಧ್ಯದಲ್ಲಿ ಕ್ಯಾಂಫರ್ಸ್ ಸ್ವಲ್ಪ ಓಪನ್ ಅಪ್ ಆಗೋದಕ್ಕೆ ನೋಡಿದ್ರು, ಬಟ್ ಅವರ ಆಟ ಅಷ್ಟಾಗಿ ನಡೀಲಿಲ್ಲ. ಕೊನೆಯಲ್ಲಿ ಡೆಲನಿ ಹಾಗೆ ಲಿಟಿಲ್ ಅವರ ಪಾರ್ಟ್ನರ್ಶಿಪ್ ಇಂದ ಐರ್ಲೆಂಡ್ 90 ರನ್ನ ದಾಟಿ 100ರ ಕಡೆಗೆ ಹೋಗ್ತಾ ಇದ್ರು. ಬಟ್ ಅಲ್ಲಿ ಡೆಲನಿ ರನ್ಔಟ್ ಆದ್ರು ಅಂಡ್ ಐರ್ಲೆಂಡ್ 16 ಓವರ್ಗೇನೆ ಆಲ್ ಔಟ್ ಆಗಿದ್ರು ಅಂಡ್ ಹೊಡೆದದ್ದು 96 ರನ್ ಮಾತ್ರ. ಅವರದ್ದು 26 ರನ್ 14 ಬಾಲ್ಗೆ ಅಂಡ್ ಅದೇ ಹೈಯೆಸ್ಟ್ ಸ್ಕೋರ್ ಈ ಇನ್ನಿಂಗ್ಸ್ ನಲ್ಲಿ. ಇನ್ನು ಈ ಟೋಟಲ್ ನ ಚೇಸ್ ಮಾಡೋದಕ್ಕೆ ಬಂದಂತ ಇಂಡಿಯಾಗೆ ಇದು ಕಾಣೋ ರೀತಿ ಈಸಿ ಇರಲ್ಲ ಅಂತ ಗೊತ್ತಿತ್ತು. ಯಾಕಂದ್ರೆ ಸೌತ್ ಆಫ್ರಿಕಾ ಚೇಸ್ ಮಾಡಿದ್ದನ್ನ ನಾವು ನೋಡಿದ್ವಿ. ಲಿಟ್ರಲ್ ಆಗಿ ಒನ್ ಆಫ್ ದ ವರ್ಸ್ಟ್ ಔಟ್ಫೀಲ್ಡ್ಸ್. ಅದೇನು ಪಿಚ್ಚೋ, ಅದೇನು ಔಟ್ಫೀಲ್ಡೋ ಏನೋ ಗುರು. ಇವರು ಪ್ರಮೋಟ್ ಮಾಡೋದಕ್ಕೆ ಬಂದಿದ್ದಾರೆ ಕ್ರಿಕೆಟ್ನ USA ನಲ್ಲಿ. ಬಟ್ ಅಲ್ಲಿರೋ ಅಷ್ಟು ಇಷ್ಟು ಕ್ರಿಕೆಟ್ ಫ್ಯಾನ್ಸ್ ಕೂಡ ಬೇಜಾರಾಗಿ ಹೋಗ್ತಾರೆ ಇದನ್ನು ನೋಡೋದ್ರಲ್ಲಿ. ಇದು IPL ಇದ್ದಂಗೆ ಇರಬೇಕು ಅಂತ ಅಲ್ಲ. ಡೆಫಿನೆಟ್ಲಿ ನಾನು ಅಲ್ಲಿ ಏನಾಯಿತು ಅನ್ನೋದನ್ನು ಹಂಚ್ಕೊಂಡಿದ್ದೀನಿ ಕೂಡ. ಆ ರೀತಿ ಹೈವೇ ಎಲ್ಲ ಇರಬಾರ್ದು ಮ್ಯಾಚಲ್ಲಿ. ಕ್ರಿಕೆಟ್ ಅನ್ನೋದು ಬ್ಯಾಟಿಂಗ್ ಅಷ್ಟೇ ಆಗಿಬಿಡುತ್ತೆ ಆವಾಗ. ಬಟ್ ಮೋರ್ ಆಫ್ ಬ್ಯಾಲೆನ್ಸ್ ಪಿಚ್ ಬೇಕಾಗುತ್ತೆ. ನಾವು ಈ ಕಡೆ 4-6ಗಳನ್ನು ನೋಡಬೇಕು, ಅದೇ ರೀತಿ ಸ್ವಿಂಗ್, ಟರ್ನ್, ಬೌನ್ಸ್ ಇವುಗಳನ್ನು ನೋಡಬೇಕು. ದ ಶುಡ್ ಬಿ ಅ ಗುಡ್ ಫೈಟ್ ಬಿಟ್ವೀನ್ ಬ್ಯಾಟ್ ಅಂಡ್ ಬಾಲ್ ಅಂಡ್ ಅದನ್ನೇ ಕ್ರಿಕೆಟ್ ಅನ್ನೋದು ಅಲ್ವಾ. ಇಲ್ಲಿ ನೋಡಿದರೆ ಬೌಲರ್ಸ್ಗೆ ಹೆಲ್ಪ್ ಕೂಡ ಇದೆ ಅಂಡ್ ಔಟ್ಫೀಲ್ಡ್ ಅಂತೂ ಕಂಪ್ಲೀಟ್ಲಿ ಡೆಡ್. ಫುಲ್ ಫೋರ್ಸ್ ಹಾಕಿ ಹೊಡೆದ್ರು, ಬಾಲ್ ಮಿಡಲ್ ಆಗಿದ್ರು ಕೂಡ ಮುಂದೆ ಹೋಗಲ್ಲ ಗಾಡಿ. 6 ಹೊಡೆದ್ರಷ್ಟೇ ಆಟ ಅನ್ನೋ ರೀತಿ ಆಗ್ಬಿಟ್ಟಿದೆ. ಸೊ ಹಾಗೇನೆ ಇನ್ನಿಂಗ್ ಸ್ಟಾರ್ಟ್ ಆಯಿತು. ರೋಹಿತ್ ಹಾಗೆ ಕೊಹ್ಲಿ ಓಪನ್ ಮಾಡಿದ್ರು. ಅಲ್ಲಿ ಸ್ವಿಂಗ್ ಇತ್ತು, ಬೌನ್ಸ್ ಇತ್ತು ಮಾಕಡೇರ್ ಕಡೆಯಿಂದ. ಒಂದು ಎಡ್ಜ್ ಆಯಿತು, ಕ್ಯಾಚ್ ಆಪರ್ಚುನಿಟಿ ಇತ್ತು ಅಂಡ್ ದೆನ್ ಒಂದು ಇನ್ಸೈಡ್ ಎಡ್ಜ್ ಆಗಿ 4 ಹೋಯಿತು. ಸೊ ಫಸ್ಟ್ 4 ಓವರ್ ಆ್ಯಸ್ ಯೂಶುವಲ್ ಈಸಿಯಾಗಿ ಇರಲಿಲ್ಲ. ಅದೇ ಗ್ಯಾಪಲ್ಲಿ ಕೊಹ್ಲಿ ಕೂಡ ಔಟ್ ಆದರು. ಅವರ ಅಗ್ರೆಸಿವ್ ಅಪ್ರೋಚ್ ಇಲ್ಲಿ ಕಾಣಿಸ್ತಾ ಇತ್ತು. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಅವರು ಇಂಥ ಶಾಟ್ಗಳಿಗೆ ಹೋಗಲ್ಲ. ಸೊ ಈಸ್ ಕಂಟಿನ್ಯೂಯಿಂಗ್ ದಟ್ ಇಂಟೆಂಟ್. ಬಟ್ ಈ ಪಿಚ್ಗಳನ್ನು ನೋಡಿದಾಗ ಅದು ಬೇಡ ಅಂತ ಅನಿಸುತ್ತೆ. ಎನಿವೇಸ್, ನಂತರ ರೋಹಿತ್ ಶರ್ಮಾ ಹಾಗೆ ರಿಷಬ್ ಪಂತ್ ಅದೇ ರೀತಿ ಕಷ್ಟ ಆಗ್ತಾ ಇದ್ರು ಕೂಡ ಅಲ್ಲಿ ಸಿಕ್ಕಂಥ ಆಪರ್ಚುನಿಟಿಗಳನ್ನು ಬಳಸ್ಕೊಂಡ್ರು. ರೋಹಿತ್ ಫುಲ್ ಟಾಸ್ ಬಾಲ್ನ ಬೌಂಡ್ರಿಗೆ ಅಟ್ಟಿದ್ರು ಅಂಡ್ ತಮ್ಮ ಫೇವ್ರೇಟ್ ಪುಲ್ ಶಾಟ್ಗಳಲ್ಲಿ 2 ಸಿಕ್ಸರ್ನ ಹೊಡೆದ್ರು ಅಂಡ್ ದೆನ್ ಹಾಗೇನೆ ಆಡ್ಕೊಂಡು 50ನ ಕೂಡ ಕಂಪ್ಲೀಟ್ ಮಾಡಿಕೊಂಡ್ರು. ಈ ಕಡೆ ಪಂತ್ ಕೂಡ ಆದಷ್ಟು ಬೇಗ ಮುಗಿಸೋದಕ್ಕೆ ನೋಡ್ತಾ ಇದ್ರು ಮ್ಯಾಚ್ನ. ಬಟ್ ಎಷ್ಟೇ ಹೊಡೆದ್ರು ಅವು ನೀಟಾಗಿ ಸಿಗ್ತಾ ಇರಲಿಲ್ಲ. ಬಟ್ ನಂತರ 4 ಹೋಯಿತು, ಒಂದು 6 ಬಂತು. ಆವಾಗ ಫಿನಿಶ್ ಮಾಡೋದಕ್ಕೆ ಹೋಗಿ ಸೂರ್ಯ ಔಟ್ ಆದರು ಅಂಡ್ ದೆನ್ ಒಂದು ಟಿಪಿಕಲ್ ಪಂತ್ ಸ್ಟೈಲಲ್ಲಿ ಶಾಟ್ನ ಹೊಡೆದು ಪಂತ್ ಅವರು ಫಿನಿಶ್ ಮಾಡಿದ್ರು ಗೇಮ್ನ ಅಂತ. ಇಂಡಿಯಾ 12 ಓವರ್ಗಳಲ್ಲಿ 97 ರನ್ನ ಚೇಸ್ ಮಾಡಿತ್ತು, 2 ವಿಕೆಟ್ನ ಕಳ್ಕೊಂಡು. ಸೊ ಟೀಮ್ ತನ್ನ ಮೊದಲ ಮ್ಯಾಚನ್ನು ಗೆದ್ದಿದೆ. ಆಲ್ಸೋ ಈ ಪಿಚ್ಗಳು ಕಾಣ್ತಿರೋ ರೀತಿಯಲ್ಲಿ ಇದೇ ಕಂಫರ್ಟಬಲ್ ವಿಕ್ಟ್ರಿ ಅಂತಲೂ ಅನ್ಕೊಳ್ಬೇಕೇನೋ. ಬ್ಯಾಟ್ಸ್ಮನ್ಗೆ ಕಷ್ಟ ಇದೆ ಡೆಫಿನೆಟ್ಲಿ ಅಂಡ್ ಸ್ಪೆಷಲಿ ಒಂದು ಡೆಡ್ಲಿ ಬೌಲಿಂಗ್ ಅಟ್ಯಾಕ್ ಇದ್ರಂತೂ ಅದು ಇನ್ನೂ ಕಷ್ಟ ಆಗ್ತಾನೆ ಹೋಗುತ್ತೆ. ರಿಯಲ್ ಚಾಲೆಂಜ್ ಇದು ಬ್ಯಾಟ್ಸ್ಮನ್ಗಳಿಗೆ. ಅಕಸ್ಮಾತ್ ಇದೇ ರೀತಿಯ ಪಿಚ್ಗಳನ್ನು ಮುಂದುವರ್ಸಿದ್ರೆ ಲೆಟ್ಸ್ ಸಿ ಏನಾಗುತ್ತೆ ಅಂತ, ಇವ್ರು ಏನು ಮಾಡ್ತಾರೆ ಅಂತ. ಸೊ ಇದು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕ್ಕಿದ್ರೆ ಈ ಪಿಚ್ನ ಬಗ್ಗೆ, ಈ ಔಟ್ಫೀಲ್ಡ್ನ ಬಗ್ಗೆ, ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.